ಓಂ ಆದ್ಯಂತವಂತಃ ಕವಯಃ ಪುರಾಣಾ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇ ಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತಾ ತಸ್ಮಿನ್ ಹಿ ಧರ್ಮಸ್ಸು ಮಹಾನ್ವಿಷ್ಟಃ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ದೇಹೇಂದ್ರಿಯ ಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುತ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಚತುರ್ದಶಃ ಭಾಗಃ 14ನೇಯ ಭಾಗ. अस्मिन् अध्याये सप्तदशः अथवा अष्टादशो वा 18ನೇಯ अध्यायः अत्र प्रारभ्यते. भगवान् कृष्णः अर्जुनं प्रति याम् अनुगीताम् उपदिदेश तत्र कश्चन सिद्धपुरुषः काश्यपं नाम ब्राह्मणं समुपसन्नं नैकविधान् तत्त्वभागान् बोधयामास. सर्वेऽपि जीवाः यथा अयं सिद्धपुरुषः तथा अस्मिन् लोके पुनः पुनः मरणं प्राप्नुवन्ति, जन्म प्राप्नुवन्ति, विविधान् आहारान् भुञ्जते, नानाविधान् स्तनान् पिबन्ति, विविधाः मातरः ईक्षन्ते, नानाविधानि सुखानि नानाविधानि दुःखान्यपि पश्यति नूनम् अयं जीवः. सुदीर्घा खलु अस्य जीवस्य जीवनयात्रा, साधनयात्रा. तस्यामस्यां यात्रायां नैकविधान् अवमानान् अयं जीवः अनुभवति नूनम्. शारीरान् मानसान् रोगानपि प्राप्य भृशं कष्टमपि अनुभवति. वार्धक्यं, रोगाः, नैकविधानि व्यसनानि च जीवमेनं पीडयन्ति. एवं च नैकविधानि सुखानि दुःखानि च अनुभूय ततः कदाचित् भगवतः एव प्रसादात् वैराग्यमपि प्राप्नोति. यमैवेष भगवान् वृणुते स एव साधकः सिद्धये यतते. तेषामपि अनेकेषां सिद्धये यततां पुरुषाणां मध्ये कश्चन एव पुरुषः लक्ष्यमपि भेत्तुमर्हति. परोक्षज्ञानं दृढं प्राप्नोति. ततश्च मानसापरोक्षम्, अन्ततः अपि स्वरूपापरोक्षं प्राप्नोति. नैव अयं जीवः पुनः इमं लोकमागन्ता. पुण्यान् लोकान् गच्छति अयम्.
ಇತಿ ಸೋಯಂ ಸಿದ್ಧಃ ಪುರುಷಃ ಕಶ್ಯಪಾಯ ಆಸನ್ನಾಯ ತತ್ವಂ ಉಪಾದಿಕ್ಷತ್. ಕಶ್ಯಪ ಅನ್ನುವ ಬ್ರಾಹ್ಮಣ ಏನು ತತ್ವವನ್ನು ಉಪದೇಶವನ್ನು ಕೇಳಿದ, ಅವನಿಗೆ ಸಿದ್ಧ ಪುರುಷನೊಬ್ಬ ಯಾವ ತತ್ವೋಪದೇಶವನ್ನು ಮಾಡಿದ ಅಂತನ್ನುವುದನ್ನೆಲ್ಲ ನಾವು ನೋಡಿದ್ದೇವೆ. ಒಬ್ಬ ಸಾಧಕನಾದವನು ತನ್ನ ಜೀವಮಾನದಲ್ಲಿ ಮಾಡಿಕೊಳ್ಳಬಹುದಾದಂಥ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಆತ್ಮಾವಲೋಕನ, ಆತ್ಮವಿಮರ್ಶೆ, ಸ್ವಸಮ್ಮೋಹಿನಿಯನ್ನು ಒಳಗೊಂಡಂಥ, ಜೀವನಿಗೆ ವಾಸ್ತವಿಕವಾಗಿ ಜೀವನದ ಸ್ವರೂಪ ಏನು ಅಂತ ತೋರಿಸಿಕೊಡುವಂಥ, ಅವನ ಅಹಂಕಾರ, ಅವನ ಪ್ರತಿಷ್ಠೆ, ಅವನ ತೆವಲುಗಳು, ಇದೆಲ್ಲದಕ್ಕೂ ಒಂದು ಅಂತ್ಯವನ್ನು ಹಾಡುವಂಥ ಒಂದು ಆತ್ಮಾವಲೋಕನ ಇದು. ಆ ಸಿದ್ಧ ಪುರುಷ ಅದನ್ನ ಮಾಡಿಕೋತಾ ಇದ್ದಾನೆ. ಅದರ ನೆಪದಿಂದ ನಮಗೂ ಎಲ್ರಿಗೂ ಕೂಡ ಅದನ್ನ ಸಾಧಕರಾದವರು ಮಾಡಿಕೊಳ್ಳಬೇಕು ಅಂತ ತಿಳಿಸ್ತಾ ಇದ್ದಾನೆ. ಆ ಕಾಶ್ಯಪ ಶಿಷ್ಯ ಅದನ್ನೆಲ್ಲ ಕೇಳಿದ. ಸಿದ್ಧ ಪುರುಷನ ಎರಡೂ ಕಾಲುಗಳಿಗೂ ನಮಸ್ಕಾರ ಮಾಡಿದ. ಏನ್ ಕೇಳಿದ ಅವನು ಮುಂದೆ? ಕಥಂ ಶರೀರಂ ಚ್ಯವತೆ, ಶರೀರ ಬಿದ್ದು ಹೋಗುವುದು ಹೇಗೆ? ಮತ್ತೆ ಇನ್ನೊಂದು ಶರೀರವನ್ನು ಪಡ್ಕೋತಾನಲ್ಲ, ಅದು ಹೇಗೆ? ಸಂಸಾರದಿಂದ ಇವನು ಮುಕ್ತನಾಗುವುದು ಹೇಗೆ? ಅದನ್ನೆಲ್ಲ ಹೇಳು. ಮತ್ತೆ ಆ ಪ್ರಕೃತಿ, ಮೂಲ ಪ್ರಕೃತಿ, ಆ ಮೂಲ ಪ್ರಕೃತಿಯಿಂದ ಹುಟ್ಟಿದಂತಹ ಶರೀರ, ಇದೆಲ್ಲವನ್ನು ಕೂಡ ಅವನು ಬಿಟ್ಟು ಹೋಗುವುದು ಹೇಗೆ? ಅದನ್ನೆಲ್ಲ ನೀನು ವರ್ಣಿಸಬೇಕು ಅಂತ ಕೇಳಿಕೊಂಡ. ಅನೇಕ ತರದ ಶುಭಾಶುಭ ಕರ್ಮಗಳನ್ನಂತೂ ಮಾಡ್ತಾನೆ. ದೇಹತ್ಯಾಗ ಮಾಡಿದ ಮೇಲೆ ಅವನು ದೇಹರಹಿತನಾಗ್ತಾನಲ್ಲ, ಆಗ ಆ ಜೀವನ ಕರ್ಮ ಅಂತನ್ನುವುದು ಎಲ್ಲಿರ್ತದೆ? ಉಪಭುಂಕ್ತ್ವೇ ಕ್ವವಾ ಕರ್ಮ ವಿದೇಹಸ್ಯ ಅವತಿಷ್ಠತೆ. ಹೀಗೆ ಆ ಶಿಷ್ಯ ಪ್ರಶ್ನಿಸಿದಾಗ ಈ ಸಿದ್ಧ ಪುರುಷ ಈ ಮುಂದಿನಂತೆ ಉತ್ತರ ಹೇಳಲಿಕ್ಕೆ ತೊಡಗಿದೆ. ಆಯುಃಕೀರ್ತಿಕರಾಣೀಹ ಯಾನಿ ಕೃತ್ಯಾನಿ ಸೇವತೆ ಶರೀರಗ್ರಹಣೆ ಯಸ್ಮಿನ್ ಸ್ಥೇಷು ಕ್ಷೀಣೇಶು ಸರ್ವಶಃ. ಈ ಜಗತ್ತಿನಲ್ಲಿ ಪುಣ್ಯಕರ್ಮಗಳನ್ನು ಮಾಡಿದರೆ ದೀರ್ಘಾಯುಷ್ಯ, ಆ ದೀರ್ಘಾಯುಷ್ಯ, ಕೀರ್ತಿ ಇತ್ಯಾದಿಗಳನ್ನು ಮನುಷ್ಯ ಪಡ್ಕೋತಾನೆ. ಆ ಪುಣ್ಯಕರ್ಮ ಅದೆಲ್ಲವೂ ಕೂಡ ಮತ್ತೊಂದು ಶರೀರದ ಪ್ರಾಪ್ತಿಗೆ ಕಾರಣ ಆಗ್ತವೆ. ಅದಾದ್ಮೇಲೆ ಆ ಪುಣ್ಯಕರ್ಮಗಳೆಲ್ಲ ನಷ್ಟ ಆಗಿ ಹೋಗ್ತವೆ ಇನ್ನೊಂದು ಫಲವನ್ನು ಕೊಟ್ಟ ಮೇಲೆ. ಆವಾಗ ಅವನು ಸತ್ಕರ್ಮಗಳನ್ನು ಮಾಡಿದರೆ ಮತ್ತೆ ಅದೊಂದು ಸತ್ಫಲ. ಅದನ್ನು ಹೊರತಾಗ ಆತ ಏನಾದರೂ ದುಷ್ಕರ್ಮಗಳನ್ನು ಮಾಡಿದರೆ ಅವನಿಗೆ ಅದರಿಂದ ಮತ್ತೆ ದುಷ್ಪರಿಣಾಮಗಳಾಗ್ತವೆ, ಸಂಕಟವನ್ನು ಅವನು ಅನುಭವಿಸಬೇಕಾಗ್ತದೆ. ಬುದ್ಧಿರ್ ವ್ಯಾವರ್ತತೆ ಚಾಸ್ಯ ವಿನಾಶೇ ಪ್ರತ್ಯುಪಸ್ಥಿತೆ. ವಿನಾಶಕಾಲ ಬಂದಾಗ ಬುದ್ಧಿಯೂ ಕೂಡ ಅಸ್ತವ್ಯಸ್ತವಾಗಿ ಹೋಗ್ತದೆ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಿತ ಆಗುವಂಥ ಸಂಗತಿ. ತನಗೆ ತನ್ನ ಬಲ ಏನು, ತನ್ನ ಕಾಲ ಏನು ಅಂತೆಲ್ಲ ಗೊತ್ತಿರ್ತದೆ. ಆದರೆ ತನ್ನ ಜ್ಞಾನಕ್ಕೆ ವಿರುದ್ಧವಾಗಿ ಏನೇನೋ ಆಹಾರವನ್ನು ಸ್ವೀಕಾರ ಮಾಡ್ತಾನೆ. ಅತಿವೇಲಂ ಉಪಾಶ್ನಾತಿ ಸ್ವವಿರುದ್ಧಾನ್ಯಾತ್ಮವಾನ್. ಹೇಗೋ ಬೇಕಾಬಿಟ್ಟಿಯಾಗಿ ಭೋಜನ ಮಾಡೋದು, ಅಕಾಲದಲ್ಲಿ ಭೋಜನ ಮಾಡೋದು, ಹೀಗೆಲ್ಲ ಮಾಡ್ತಾನೆ. ಕೆಲವು ಸರಿ ಅತಿಯಾಗಿ ತಿಂತಾನೆ, ಕೆಲವು ಸರಿ ತಿನ್ನುವುದೇ ಇಲ್ಲ. ಕೆಲವೊಂದು ಬಾರಿ ಮಿತಿಮೀರಿ ವ್ಯಾಯಾಮ ಮಾಡ್ತಾನೆ, ಕೆಲವೊಂದು ಬಾರಿ ಏನನ್ನೂ ಮಾಡುವುದೇ ಇಲ್ಲ. ದುಷ್ಟಾನ್ನಂ ವಿಷಮಾನ್ನಂ ವಾ ಸಾತ್ವತೇನ ವಿರೋಧಿಚ. ಕೆಲವು ಬಾರಿ ದುಷ್ಟವಾದಂತಹ ವಿಷಮವಾದಂತಹ ಅನ್ನವನ್ನಾದರೂ ತಿಂದು ಬಿಡ್ತಾನೆ. ವ್ಯಾಯಾಮ ಮತಿ ಮಾತ್ರಂ ವಾ ವ್ಯಯಾವೆಂಬ ಮಿತಿಮೀರಿದ ಸ್ತ್ರೀ ಸಂಪರ್ಕ ಇತ್ಯಾದಿಗಳನ್ನು ಮಾಡಿ ದುಃಖಕ್ಕೀಡಾಗ್ತಾನೆ. ರಸಭರಿತವಾದಂತಹ ಅನ್ನವನ್ನು ತಿನ್ನಬೇಕು ಅಂತ ಪ್ರಯತ್ನ ಪಡ್ತಾನೆ. ವಾತಪಿತ್ತಾದಿ ದೋಷಗಳು ಅದರಿಂದ ಕೆರಳುವಂತಾಗ್ತದೆ. ಚೆನ್ನಾಗಿ ಪಕ್ವ ಅಲ್ಲದೇ ಇರುವಂತಹ ಆಹಾರವನ್ನು ಏನಾದರೂ ತಿಂದರೆ ಅದರಿಂದ
ಅನೇಕ ಥರದ ಕಷ್ಟಗಳಿಗೆ ಗುರಿಯಾಗ್ತಾನೆ. ಸ್ವದೇಶ ಕೋಪನಾದ್ರೋಗಂ ಲಭತೆ ಮರಣಾಂತಿಕಂ ಅಪಿ ಓದ್ಬಂಧನಾದೀನಿ. ಇಂತಹ ಅನೇಕ ಕಾರಣಗಳಿಂದಾಗಿ ಅವನ ಶರೀರ ನಷ್ಟ ಆಗಿ ಹೋಗ್ತದೆ. ಒಂದು ವೇಳೆ ಪಿತ್ತ ಪ್ರಕೃತಿ ಆದರೆ ಆ ಜೀವನ ಮರ್ಮಸ್ಥಳಗಳನ್ನೆಲ್ಲ ಕಿತ್ತು ಹಾಕುವಂತಹ ನೋವಾಗ್ತದೆ. ವಾಯು ಪ್ರಕೃತಿ ಆದರೆ ಪಿತ್ತ ಕೆರಳ್ತದೆ. ಆ ಪಿತ್ತ ಶರೀರವನ್ನೆಲ್ಲ ವ್ಯಾಪಿಸ್ತದೆ. ಹೀಗೆ ಒಂದಕ್ಕೊಂದು ಸಂಬಂಧ ಇದೆ. ಮೃತ್ಯುಕಾಲ ಬಂದಾಗ ನಾನಾ ಥರದ ಸಂಕಟಗಳನ್ನು ಅನುಭವಿಸ್ತಾನೆ. ಹೀಗೆ ಪ್ರತಿಯೊಂದು ಜೀವವೂ ಕೂಡ ಹುಟ್ಟುವುದಕ್ಕೂ ಉದ್ವೇಗ, ಹುಟ್ಟಿದ್ರಿಂದಲೂ ಉದ್ವೇಗ, ಮರಣದಿಂದಲೂ ಉದ್ವೇಗ. ಯಾವತ್ತೂ ಕೂಡ ಈ ಸಾವು ಮತ್ತು ಹುಟ್ಟು ಇವುಗಳಿಗೆ ಹೆದರ್ತಾರೆ ಪ್ರತಿಯೊಬ್ಬ ಜೀವರು ಕೂಡ. ದೃಶ್ಯಂತೆ ಸಂತ್ಯಜಂತಶ್ಚ ಶರೀರಾಣಿ ದ್ವಿಜರ್ಷಭ. ಶರೀರಗಳನ್ನು ಬಿಟ್ಟು ಹೋಗ್ತಾರೆ, ಗರ್ಭವನ್ನು ಪ್ರವೇಶಿಸ್ತಾರೆ. ನಾನಾ ಥರದ ವೇದನೆ. ಗರ್ಭ ಸಂಕ್ರಮಣೆಯವಾಪಿ ಮರ್ಮಣ ಅತಿಸರ್ಪಣೆ. ಅಂತೂ ನಾನಾ ಥರದ ಹುಟ್ಟುಗಳನ್ನು ಅನುಭವಿಸಿ ಕೊನೆಗೆ ಅವನು ಸಾಯಬೇಕು. ಬ್ರಹ್ಮಣ ಸಂಪರಿತ್ಯಕ್ತ ಮೃತ ಇತ್ಯುಚ್ಯತೆ ಬುಧೈಹಿ. ಈ ಜೀವ ಹುಟ್ಟಿದಾಗೆಲ್ಲ ಆತನ ಜೊತೆಗೆ ಪರಮಾತ್ಮನು ಹುಟ್ಟಿಯೇ ಇರ್ತಾನೆ, ಅವನ ಜೊತೆಗೆ ಇದ್ದೇ ಇರ್ತಾನೆ. ಯಾವಾಗ ಆ ಪರಮಾತ್ಮ ಈ ಶರೀರವನ್ನು ಬಿಟ್ಟು ಹೋಗಬೇಕು ಅಂತ ಬಯಸ್ತಾನೆ, ಆಗ ಈ ಜೀವನಿಗೂ ಕೂಡ ಬೇರೆ ಮಾರ್ಗ ಇಲ್ಲದೇನೆ ಶರೀರವನ್ನ ಬಿಟ್ಟು ಹೋಗುವಂತಾಗ್ತದೆ. ಅದನ್ನೇ ಮರಣ ಅಂತ ಹೇಳ್ತಾರೆ. ಜೀವನಿಗೆ ತನ್ನ ಶರೀರದಲ್ಲಿ ತಾನು ಬೇಕಾದಷ್ಟು ಕಾಲ ಇರಲಿಕ್ಕೆ ಏನೂ ಸ್ವಾತಂತ್ರ್ಯ ಇಲ್ಲ. ಬ್ರಹ್ಮ ತನ್ನ ಜೊತೆಗೆ ಎಷ್ಟು ದಿವಸ ಇದ್ದಾನೆ ಅಷ್ಟು ದಿವಸ ತಾನಿಲ್ಲಿರಬೇಕು. ಪುರಂ ಏಕಾದಶದ್ವಾರಂ ಅಜಸ್ಯ ಅವಕ್ರಚೇತ ಸಹ ಅಂತ ಉಪನಿಷತ್ತಿನಲ್ಲಿ ವರ್ಣನೆ ಮಾಡ್ತಾರೆ. ಇದು ಆ ಪರಬ್ರಹ್ಮನ ಪುರ. ನಮ್ಮ ಪುರ ಅಂತ ನಾವಿದ್ರ ಮೇಲೆ ಹಕ್ಕು ಸಾಧಿಸುವಂತೇನೂ ಇಲ್ಲ. ತಮಸಾ ಸಂವೃತ ಜ್ಞಾನ ಸಂವೃತೇಶ್ವೇವ ಮರ್ಮಸು. ಜೀವನಿಗೆ ಜ್ಞಾನ ಇರೋದಿಲ್ಲ ಅಂತಲ್ಲ, ಅಲ್ಪ ಸ್ವಲ್ಪ ಜ್ಞಾನ ಇರ್ತದೆ. ಆದ್ರೆ ಆ ಇದ್ದ ಜ್ಞಾನ ಯಾವತ್ತು ಅವಿವೇಕದ ಕಾರಣದಿಂದಾಗಿ ಮುಚ್ಚಿ ಹೋಗಿಬಿಟ್ಟಿರ್ತದೆ. ಹೀಗೆ ನಾನಾ ಥರದ ದುಃಖಕ್ಕೆ ಅವನು ಗುರಿ ಆಗ್ತಾನೆ. ಸಾಮಾನ್ಯರಾದವರು ಯಾರಿಗೂ ಕೂಡ ಈ ಮರಣಕಾಲದ ಭ್ರಮ, ಮರಣಕಾಲದ ವೇದನೆ ತಪ್ಪಿದ್ದಲ್ಲ. ಆದರೆ ಬ್ರಾಹ್ಮಣಾ ಜ್ಞಾನ ಸಂಪನ್ನಾ ಯಥಾವತ್ ಶ್ರುತ ನಿಶ್ಚಯ. ಆದರೆ ಜ್ಞಾನಿಗಳಾದಂತಹ ಬ್ರಾಹ್ಮಣರಿಗೆ ಮಾತ್ರ ತಮ್ಮ ಮರಣಕಾಲದಲ್ಲಿ ಈ ಸರಿಯಾದಂತಹ ಜ್ಞಾನ ಇರ್ತದೆ. ಮತ್ತೆ ಬೇರೆ ಯಾರಾದರೂ ಮರಣಿಸುವುದಿದ್ದರೆ ಆ ಸಂದರ್ಭದಲ್ಲಿ ಮರಣಿಸುವಂತಹ ವ್ಯಕ್ತಿ ಪಾಪಾತ್ಮನೋ ಪುಣ್ಯಾತ್ಮನೋ ಅನ್ನೋದನ್ನು ಕೂಡ ಜ್ಞಾನಿಗಳಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ತೀವ್ರವಾದಂತಹ ಕತ್ತಲು ಎಲ್ಲ ಕಡೆ ಇದ್ರೂ ಕೂಡ ಮಿಂಚು ಹುಳುಗಳು ಎಲ್ಲರ ಕಣ್ಣಿಗೂ ಕಾಣಿಸ್ತವೆ, ನಮಗಿದು ಗೊತ್ತಿದೆ. ಅದರಂತೆ ಈ ಅಗಾಧವಾದಂತಹ ಸೃಷ್ಟಿಯಲ್ಲಿ ಒಂದು ಶರೀರದಿಂದ ಹೊರಗೆ ಬರ್ತಾ ಇರುವಂತಹ, ಅಂದ್ರೆ ಸತ್ತ ಶರೀರದಿಂದ ಹೊರಗೆ ಬರ್ತಾ ಇರುವಂತಹ ಜೀವವನ್ನ, ಗರ್ಭದೊಳಗೆ ಪ್ರವೇಶ ಮಾಡ್ತಾ ಇರುವಂತಹ ಜೀವನನ್ನ ಜ್ಞಾನಿಗಳಿಗೆ ನೋಡ್ಲಿಕ್ಕೆ ಸಾಧ್ಯ. ಬೇರೆ ಉಳಿದವರಿಗೆ ಇವರೆಲ್ಲ ಕಾಣಿಸುವುದೇ ಇಲ್ಲ. ಅದರ ಮುಂದಿನ ಅಧ್ಯಾಯದಲ್ಲಿ ಆ ಸಿದ್ಧ ಪುರುಷ ಹೀಗೆ ತನ್ನ ವರ್ಣನೆಯನ್ನು ಮುಂದುವರಿಸಿದ. ಶುಭಾಶುಭಾನಾಂ ಚ ನೇಹ ನಾಶೋಸ್ತಿ ಕರ್ಮಣಾಂ. ಮನುಷ್ಯ ಯಾವುದೇ ಪುಣ್ಯಕರ್ಮವನ್ನು ಮಾಡಲಿ ಅಥವಾ ಪಾಪಕರ್ಮವನ್ನೇ ಮಾಡಲಿ, ಅದರ ಫಲವನ್ನ ಅನುಭವಿಸಿಯೇ ತೀರಬೇಕು. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ ಬೇರೆ ಕಡೆನೂ ವರ್ಣನೆ ಮಾಡ್ತಾರೆ. ಎಷ್ಟು ಅನೇಕ ಕೋಟಿ ಕಲ್ಪಗಳು ಕಳೆದರೂ ಕೂಡ ನಾವು ಮಾಡಿದಂತಹ ಕರ್ಮದ ಫಲವನ್ನು ಉಣ್ಣದೆ ನಾವು ಬದುಕುವುದೇ ಸಾಧ್ಯ ಇಲ್ಲ. ಅದನ್ನು ಅನುಭವಿಸಿಯೇ ಮುಗಿಸಬೇಕು.
ನಾವು ಅದನ್ನ ಅನುಭವಿಸಿದ್ದಲ್ಲದೆ ಬೇರೆ ಯಾರಿಗೂ ಅದು ಹೋಗುವಂಥದ್ದು ಅಲ್ಲ, ನಾವೇ ಅನುಭವಿಸಿ ಮುಗಿಸಬೇಕಾದದ್ದು. ಯಥಾ ಪ್ರಸೂಯಮಾನಸ್ಥು ಫಲೀದದ್ಯಾತ್ ಫಲಂ ಬಹು ತಥಾ ಸ್ಯಾದ್ ವಿಪುಲಂ ಪುಣ್ಯಂ ಶುದ್ಧೇನ ಮನಸಾ ಕೃತಂ. ನಮ್ಮ ಎದುರಿಗೆ ಜಗತ್ತಿನಲ್ಲಿ ಕಾಣುವಂತಹ ಒಂದು ದೃಷ್ಟಾಂತ ಇದೆ. ಒಂದು ವೃಕ್ಷ ಫಲವನ್ನು ಕೊಡ್ತಿರ್ತದೆ. ಹಣ್ಣು ಕೊಡುವ ಕಾಲ ಬರಲಿಕ್ಕೆ ಸ್ವಲ್ಪ ವಿಳಂಬ ಇದೆ. ಆ ಸಣ್ಣ ಬೀಜವೊಂದನ್ನು ನೆಟ್ಟ ಮಾತ್ರಕ್ಕೆ ಕೂಡಲೇ ಫಲ ಬರೋದಿಲ್ಲ. ಅಂತೂ ಆ ಫಲ ಬಂದ ಸಂದರ್ಭದಲ್ಲಿ ಅದು ಬೇಕಾದಷ್ಟು ಫಲಗಳನ್ನು ಕೊಡ್ತದೆ. ಅದರಂತೆ ನಾವು ಮಾಡುವಂತಹ ಯಾವುದೇ ಪುಣ್ಯಕರ್ಮ ಇರಲಿ, ಅದು ಫಲಿಸುವ ಕಾಲ ಬಂದಾಗ ಅಗಾಧವಾದ ಫಲವನ್ನು ಕೊಟ್ಟೇ ಕೊಡ್ತದೆ. ಶುದ್ಧೇನ ಮನಸಾ ಕೃತಂ, ಶುದ್ಧವಾದ ಮನಸ್ಸಿನಿಂದ ಆ ಕ್ರಿಯೆಯನ್ನು ಮಾಡಿರಬೇಕಷ್ಟೆ. ಅಷ್ಟು ಮಾಡಿದ್ದಾದರೆ ಫಲ ಸಿಗುವುದು ನಿಶ್ಚಿತ. ಈ ನಿಯಮ ಕೇವಲ ಪುಣ್ಯಕರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಪಾಪಕರ್ಮನೂ ಹಾಗೇನೆ. ಇವತ್ತು ಮನುಷ್ಯ ಯಾರೂ ತನ್ನನ್ನು ಗಮನಿಸ್ತಾ ಇಲ್ಲ ಅಂತ ತಿಳ್ಕೊಂಡು ಅಜ್ಞಾನದಿಂದ ಆವೃತನಾಗಿ ಪಾಪಕರ್ಮಗಳನ್ನು ಮಾಡಿಬಿಡಬಹುದು. ಆದರೆ ಆ ಪಾಪಕರ್ಮವು ಕೂಡ ಪಕ್ವಾಗಲಿಕ್ಕೆ ಒಂದು ಸಮಯ ಇದೆ. ಆ ಸಂದರ್ಭದಲ್ಲಿ ನಿಶ್ಚಿತವಾಗಿಯೂ ಆ ಪಾಪಕರ್ಮ ಪಕ್ವವಾಗಿ ಮನುಷ್ಯನಿಗೆ ಏನು ದುಃಖ ಕೊಡಬೇಕೋ ಅದು ಕೊಟ್ಟೇ ಕೊಡ್ತದೆ. ಕರ್ಮ ಅನ್ನುವುದೊಂದು ಬಲೆಯಂತೆ ನಮ್ಮನ್ನು ಕಟ್ಟಿ ಹಾಕ್ತದೆ. ನರೋ ಗರ್ಭಂ ಪ್ರವಿಶತಿ ತಚ್ಚಾಪಿ ಶೃಣು ಚೋತ್ತರಂ ಶುಕ್ರ ಶೋಣಿತ ಸಂಸೃಷ್ಟಂ. ಸ್ತ್ರೀ ಮತ್ತು ಪುರುಷರ ಸಮಾಗಮದಿಂದ ಈ ಗರ್ಭ ಅಂತನ್ನೋದು ಹುಟ್ಟಬೇಕು. ಮುಂದೆ ಆ ಜೀವ ಹೀಗೆ ತಾಯಿಯ ಗರ್ಭವನ್ನ ಸೇರ್ತಾನೆ. ಗಂಡಿನ ತೇಜಸ್ಸಿನ ಮೂಲಕ ತಾಯಿಯ ಗರ್ಭವನ್ನು ಸೇರ್ತಾನೆ. ಅಲ್ಲಿ ಶುಭಂ ವಾ ಇದಿವಾ ಅಶುಭಂ, ಕೆಲವು ಬಾರಿ ಅದು ಕಲ್ಯಾಣಕರವಾದ್ದಾಗಿರಬಹುದು, ಕೆಲವು ಬಾರಿ ಅದು ತುಂಬಾ ಕಷ್ಟಕರವಾದ್ದಾಗಿರಬಹುದು. ಹೇಗೆ ಆಗಲಿ, ಅಂತೂ ಅದಕ್ಕೆ ತಕ್ಕಂಥ ಒಂದು ಜನ್ಮವನ್ನು ಅವನು ಪಡೆದೇ ಪಡಿತಾನೆ. ಜೀವ ತುಂಬಾ ಸೂಕ್ಷ್ಮವಾಗಿರ್ತಾನೆ. ಆದ್ದರಿಂದ ಆ ಜೀವನನ್ನ ನೋಡ್ಲಿಕ್ಕೆ ಮತ್ತೊಬ್ಬರಿಗೆ, ಬೇರೆ ಸಾಧಾರಣರಾದಂತಹ ವ್ಯಕ್ತಿಗಳಿಗೆ ಸಾಧ್ಯ ಆಗದೆ ಇರಬಹುದು. ಆದರೂ ಜ್ಞಾನಿಗಳಾದವರು ಅವರನ್ನು ನೋಡ್ತಾರೆ. ಸೌಕ್ಷ್ಮ್ಯಾತ್ ಅವ್ಯಕ್ತ ಭಾವಾಚ್ಚ ನಚ ಕ್ವಚನ ಸಜ್ಜತಿ ಸಂಪ್ರಾಪ್ಯ ಬ್ರಾಹ್ಮಣ ಕಾಮಂ ತಸ್ಮಾತ್ ತದ್ ಬ್ರಹ್ಮ ಶಾಶ್ವತಂ. ಅದೇ ಶ್ಲೋಕದಲ್ಲಿ ಈ ಪರಮಾತ್ಮನ ಬಗ್ಗೆ ಕೂಡ ಅಲ್ಲಿ ವರ್ಣನೆ ಮಾಡುವಂತೆ ಕಾಣಿಸ್ತಾರೆ. ಜೀವಾತ್ಮನನ್ನು ಪರಮಾತ್ಮನನ್ನು ಇಬ್ಬರನ್ನೂ ಭಗವದ್ಗೀತಾದಲ್ಲಿ ಕೆಲವು ಬಾರಿ ಒಂದೊಂದೇ ಶ್ಲೋಕದಿಂದ ವರ್ಣಿಸ್ತಾರೆ. ಹಾಗಾಗಿ ಅಲ್ಲಿ ಐಕ್ಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೋ, ಭೇದವನ್ನು ಪ್ರತಿಪಾದನೆ ಮಾಡ್ತಿದ್ದಾರೋ, ಇದು ಜೀವಾತ್ಮನ ಕುರಿತೋ, ಇದು ಪರಮಾತ್ಮನ ಕುರಿತೋ ಅಂತ ಅನೇಕ ಬಾರಿ ಗೊಂದಲ ಆಗುವಂತೆ ಭಗವದ್ಗೀತಾ ಇದೆ. ಭಗವದ್ಗೀತೆಯ ಪಡಿ ನೆರಳಾದಂಥ ಅನುಗೀತಾನೂ ಕೂಡ ಹಾಗೆ ಹೇಳ್ತದೆ. ಸೂಕ್ಷ್ಮದ ಅವ್ಯಕ್ತ ಭಾವಾಚ್ಯ ಅನ್ನೋದು ಪರಮಾತ್ಮನಿಗೂ ಕೂಡ ಸಂಬಂಧಪಟ್ಟಂತ ಶ್ಲೋಕವೇ. ತುಂಬಾ ಸೂಕ್ಷ್ಮ ಪರಮಾತ್ಮ, ಅವ್ಯಕ್ತ, ಬೇರೆ ಯಾರಿಗೂ ವ್ಯಕ್ತನಾಗುವಂಥವನಲ್ಲ. ನಚಕ್ ವಚನ ಸಜ್ಜತಿ, ಎಲ್ಲಿಯೂ ಅಂಟು ಅವನಿಗಿಲ್ಲ. ಆದ್ದರಿಂದ ಬ್ರಹ್ಮನೇ ಶಾಶ್ವತ, ಉಳಿದದ್ದೆಲ್ಲವೂ ಅಶಾಶ್ವತ. ತದ್ಬೀಜಂ ಸರ್ವಭೂತಾನಂ ತೇನ ಜೀವಂತಿ ಜಂತವಃ. ಅವನೇ ಎಲ್ಲಾ ಪ್ರಾಣಿಗಳ ಉತ್ಪತ್ತಿಗೂ ಕಾರಣ, ಅವನಿಂದಲೇ ಈ ಜಗತ್ತೆಲ್ಲವೂ ಬದುಕಿರೋದು. ಸ ಜೀವ ಸರ್ವಗಾತ್ರಾಣಿ ಗರ್ಭಂಸ್ಯ ಆವಿಶ್ಯ ಭಾಗಶಃ ದಧಾತಿ ಚೇತಸಾ ಸದ್ಯ. ಅಂಥ ಪರಮಾತ್ಮ ಈ ಜೀವನ ಜೊತೆಗೆ ತಾನೂ ಗರ್ಭದಲ್ಲಿ ಪ್ರವೇಶ ಮಾಡ್ತಾನೆ. ಮತ್ತೆ ಆ ಗರ್ಭದೊಳಗೆ ಪ್ರವೇಶ ಮಾಡಿ ಗರ್ಭಸ್ಥ ಶಿಶುವಿನ ಎಲ್ಲಾ ಅವಯವಗಳಿಗೂ ಕೂಡ ಒಂದು ಪ್ರೇರಣೆಯನ್ನು ಕೊಡ್ತಾನೆ. ಯಥಾ ಲೋಹಸ್ಯ ನಿಸ್ಯಂದಃ ನಿಷಿಕ್ತೋ ಬಿಂಬ ವಿಗ್ರಹಂ. ನಾವು ಈ ಜಗತ್ತಿನಲ್ಲಿ ಇದನ್ನು ನೋಡಿರ್ತೇವೆ. ಈ ಲೋಹದಿಂದ, ಬಂಗಾರ, ಬೆಳ್ಳಿ ಅಥವಾ ಕಬ್ಬಿಣ ಯಾವುದೇ ಇರಬಹುದು, ಆ ಲೋಹದಿಂದ ಒಂದು ವಸ್ತುವನ್ನು ತಯಾರು ಮಾಡಬೇಕಾದ್ರೆ ಅದಕ್ಕೊಂದು ಮೂಲ ಅಚ್ಚು ಅನ್ನೋದಿರ್ತದೆ.
ಅಚ್ಚಿನಲ್ಲಿ ಆ ಕರಗಿದ ಲೋಹವನ್ನು ಎರಕ ಹೊಯ್ತಾರೆ. ಎರಕ ಹೊಯ್ದಾಗ ಆ ಲೋಹವು ಕೂಡ ಒಣಗಿ ತೇವಾಂಶವನ್ನು ಕಳ್ಕೊಂಡು ಅದೇ ರೂಪವನ್ನು ತಾಳುತ್ತದೆ. ಅದರಂತೆ ಈ ಜೀವನೂ ಕೂಡ ಶುಕ್ರ ಶೋಣಿತಗಳ ಮೂಲಕವಾಗಿ ಗರ್ಭವನ್ನು ಪ್ರವೇಶ ಮಾಡಿ ಅದಕ್ಕನುಗುಣವಾದಂತಹ ಆಕಾರವನ್ನು ಪಡಿತಾನೆ. ಉಪೈಚಿತ ದ್ವಿಜಾನೀಹಿ ಗರ್ಭೆ ಜೀವಪ್ರವೇಶನಂ. ಒಂದು ವ್ಯತ್ಯಾಸ ಇದೆ. ಲೋಹದ ರಸವನ್ನ, ಕಾದ ಲೋಹದ ರಸವನ್ನ ಅಚ್ಚಿನಲ್ಲಿ ಹಾಕಿದಾಗ ಅಚ್ಚಿನಂತಹ ರೂಪವೇ ಆ ಲೋಹಕ್ಕೂ ಬರ್ತದೆ ಅಂತ ನಾವು ನೋಡಿದೆವು. ಅಲ್ಲಿ ಆ ಅಚ್ಚು ಯಾವುದೋ ಮಣ್ಣು ಇತ್ಯಾದಿಗಳಿಂದ ಮಾಡಿದ್ದು, ಅದರಲ್ಲಿ ಈ ಕಾದ ಲೋಹದ ರಸವನ್ನು ಹಾಕ್ತಾರೆ. ಮತ್ತೆ ಆ ಅಚ್ಚು, ಆ ಮೂಲ ಒಂದು ಮಾದರಿ ಏನಿರ್ತದೆ, ಮಣ್ಣಿನ ಮಾದರಿ, ಈ ಲೋಹಕ್ಕೆ ಉಪಾದಾನ ಕಾರಣ ಅಥವಾ ಮೆಟೀರಿಯಲ್ ಕಾಸ್ ಏನಲ್ಲ. ಬಂಗಾರದಿಂದ, ಬೆಳ್ಳಿಯಿಂದ, ಕಬ್ಬಿಣದಿಂದ ತಯಾರಾಗುವಂಥ ಏನು ಪ್ರತಿಕೃತಿಗಳಿವೆ, ಅವಕ್ಕೆ ಆ ಮೂಲ ಮಾದರಿ ಎಂಬುದು ಒಂದು ಉಪಾದಾನ ಕಾರಣ ಅಲ್ಲ, ಮೆಟೀರಿಯಲ್ ಕಾಸ್ ಅಲ್ಲ. ಅದು ಆಯಾ ಲೋಹದ ಪ್ರತಿಮೆಗಳು ಆಯಾ ಲೋಹವನ್ನೇ ಮೆಟೀರಿಯಲ್ ಉಪಾದಾನವಾಗಿಟ್ಟುಕೊಂಡು ಹುಟ್ಟುವಂಥವು. ಅವು ಹುಟ್ಟಲಿಕ್ಕೆ ಒಂದು ಮೂಲ ಮಾದರಿ ಬೇಕಷ್ಟೆ. ಆ ಮೂಲ ಮಾದರಿ ಮತ್ಯಾವುದೋ ಮಣ್ಣಿಂದೋ, ಶೇಡಿ ಮಣ್ಣಿಂದೋ ಮತ್ಯಾವುದೋ ಆಗಿರಬಹುದು. ಆದರೆ ತಾಯಿಯ ಗರ್ಭದಲ್ಲಿ ರೂಪ ತಳೆಯುವಂತಹ ಆ ಜೀವ ಏನಿರ್ತಾನೆ, ಆ ಜೀವನಿಗೆ ಮಾತ್ರ, ಆ ಜೀವನ ದೇಹಕ್ಕೆ, ಜೀವನಿಗೂ ಅಲ್ಲ, ಶುಕ್ರ ಶೋಣಿತಗಳೇ ಮೂಲ ಉಪಾದಾನ ಕಾರಣಗಳು. ಅವುಗಳಿಂದಲೇ ರೂಪವನ್ನು ಅವನು ತಳಿತಾನೆ. ತಾಯಿಯ ಗರ್ಭ ಅಂತನ್ನುವುದು ಲೋಹದ ರಸವನ್ನ, ಕಾದ ಲೋಹವನ್ನ, ದ್ರವೀಕೃತವಾದ ಲೋಹವನ್ನು ಹಾಕಲಿಕ್ಕಿರುವಂತಹ ಮೂಲ ಮಾದರಿಯಂತೆ ಮಾತ್ರ. ಆ ಜೀವನಿಗೆ ರೂಪ ಬರುವುದು, ಆ ಜೀವನ ಶರೀರಕ್ಕೆ ರೂಪ ಬರುವುದು ತಾಯಿಯ ಮತ್ತು ತಂದೆಯ ಆ ಶುಕ್ರ ಶೋಣಿತಗಳಿಂದಲೇ. ಲೋಹಪಿಂಡಂ ಯಥಾ ವನ್ಹಿ ಪ್ರವಿಶ್ಯ ಹಿ ಅತಿತಾಪಯೇತ್. ನಾವು ಜಗತ್ತಿನಲ್ಲಿ ಈ ದೃಷ್ಟಾಂತಗಳನ್ನು ನೋಡಿರ್ತೇವೆ. ಮೂಲತಃ ಒಂದು ಕಬ್ಬಿಣದ ಒಂದು ತುಣುಕಿಗೆ ಕಾವು ಅನ್ನುವುದಿಲ್ಲ, ಅದರಲ್ಲಿ ಬಿಸಿ ಅನ್ನುವುದಿಲ್ಲ. ಆದರೆ ಅದಕ್ಕೆ ಬೆಂಕಿಯ ಸಂಪರ್ಕ ಆದಾಗ ಆ ಇಡೀ ಕಬ್ಬಿಣದ ಗುಂಡು ಅಥವಾ ಕಬ್ಬಿಣದ ಒಂದು ವಸ್ತು ತಾನು ಕಾಯ್ತದೆ. ಅದರಂತೆ ಈ ಜೀವ ಗರ್ಭಪಿಂಡದೊಳಗೆ ಪ್ರವೇಶ ಮಾಡಿದಾಗ ಆ ಗರ್ಭಪಿಂಡಕ್ಕೆ ಒಂದು ಚೈತನ್ಯ ಬರುವಂತೆ ಆಗ್ತದೆ. ಜೀವನ ಮೂಲಕವಾಗಿ ಅಲ್ಲಿ ಚೈತನ್ಯ ಇಲ್ಲದೆ ಹೋದ್ರೆ ಆ ಗರ್ಭದ ಪಿಂಡವು ಕೂಡ ಒಂದು ಮಣ್ಣಿನ ಮುದ್ದೆಯಂತೆನೆ. ಅದಲ್ಲದೆ ದೀಪದ ಉದಾಹರಣೆಯನ್ನು ಕೊಡ್ತಾರೆ. ದೀಪ, ಒಂದು ಸಣ್ಣ ದೀಪವೇ ಆದರೂ ಕೋಣೆಯನ್ನೆಲ್ಲ ಸ್ವಲ್ಪ ಕ್ಷೀಣವಾಗಿ ಆದರೂ ಬೆಳಗ್ತದೆ, ಎಲ್ಲ ಕಡೆ ಅದರ ಪ್ರಕಾಶ ಹರಡಿರ್ತದೆ. ಅದರಂತೆ ಈ ಜೀವ ಇಡೀ ಶರೀರದಲ್ಲೆಲ್ಲ ತನ್ನ ವ್ಯಾಪ್ತಿಯನ್ನ ಮಾಡಿಕೊಂಡಿರ್ತಾನೆ. ಶರೀರದಲ್ಲಿ ಎಲ್ಲೇ ಏನೋ ಘಾಸಿ ಆದರೂ ಅದೆಲ್ಲ ಅವನ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕೆಲ್ಲ ಒಳಗಿರುವಂತಹ ಜೀವವೇ ಕಾರಣ. ಯಾವತ್ ತನ್ ಮೋಕ್ಷಯೋಗಸ್ಥಂ ಕರ್ಮ ಧರ್ಮಂ ನೈವ ಅಬುಧ್ಯತೆ. ಮೋಕ್ಷದ ಪ್ರಾಪ್ತಿಗೆ ಕಾರಣವಾದಂತಹ ಒಂದೇನಾದ್ರೂ ಉಪಾಯ ತಿಳ್ಕೊಂಡ ಸಂಸಾರದಿಂದ ಪಾರಾಗ್ತಾನೆ. ಇಲ್ಲದೆ ಹೋದ್ರೆ ಅವನಿಗೆ ಈ ಸಂಸಾರದಿಂದ ಬಿಡುಗಡೆ ಆಗುವಂತಹ ಒಂದು ಮಾರ್ಗವೇ ಇಲ್ಲ. ಹಾಗಾದ್ರೆ ಈತನಿಗೆ ಇಂತಹ ಕಷ್ಟಕರವಾದಂತಹ ಸಂಸಾರದಲ್ಲಿ ಸಿಲುಕಿದ್ರೂ ಕೂಡ ಒಂದಿಷ್ಟಾದ್ರೂ ಸುಖ ಸಿಕ್ಕೀತ್ ಹೇಗೆ? ಅದನ್ನೊಂದಿಷ್ಟು ಹೇಳ್ತೇನೆ ಕೇಳು. ದಾನ, ವ್ರತ, ಬ್ರಹ್ಮಚರ್ಯ, ಗುರು ಹಿರಿಯರ ಸೇವಾ, ಶುಶ್ರೂಷ, ದೇವತಾ ಪೂಜಾ, ಅತಿಥಿ ಸತ್ಕಾರ, ಇಂದ್ರಿಯಗಳ ಮೇಲಿನ ಹತೋಟಿ, ತಥೋ ಧರ್ಮ ಪ್ರಭವತಿ. ಇವೆಲ್ಲ ಆಚರಣೆಗಳನ್ನು ಮನುಷ್ಯ ರೂಢಿಸಿಕೊಂಡದ್ದಾದ್ರೆ ಅವನು ಪುಣ್ಯಶಾಲಿ ಆಗ್ತಾನೆ. ಯಃ ಪ್ರಜಾ ಪಾತಿ ಶಾಶ್ವತೀ. ಇಂಥ ಧರ್ಮವೇ ಯಾವತ್ತೂ ಪ್ರಜೆಗಳನ್ನ ಕಾಪಾಡ್ತದೆ. ಈ ಧರ್ಮ ಸಜ್ಜನರಲ್ಲಿ ಕಂಡು ಬರ್ತದೆ. ಅಂಥ ಸಜ್ಜನರಲ್ಲಿ ಎಲ್ಲಾ ತರಹದ ಸದಾಚಾರಗಳು, ಸನಾತನ ಧರ್ಮಗಳು ಇವೆ. ಅವರಿಗೆ ಯಾವತ್ತೂ ದುರ್ಗತಿ ಇಲ್ಲ.
ಅವನು ಮಾಡಿದಂತಹ ಅನುಷ್ಠಾನ ಅವನನ್ನು ಯಾವತ್ತೂ ಕಾಪಾಡ್ತದೆ. ಯಾವಾಗಾದರೂ ಒಂದು ಆಪತ್ತಿನ ಪ್ರಸಂಗದಲ್ಲಿ ಅವನು ಧರ್ಮಭ್ರಷ್ಟನಾಗಿ ಹೋಗುವಂತಹ ಪ್ರಸಂಗ ಏನಾದರೂ ಬಂದರೆ ಆಗ ಅವನು ಮಾಡಿದಂಥ ಧರ್ಮಾಚರಣೆ ಅವನನ್ನು ಕಾಪಾಡಿ ಅವನನ್ನು ಹಾಳಾಗದಂತೆ ಮಾಡ್ತದೆ. ಸಂಸಾರ ತಾರಣಂ ಶಿಷ್ಯ ಕಾಲೇನ ಮಹತಾ ಭವೇತ್. ದೀರ್ಘಕಾಲದ ನಂತರ ಸಂಸಾರದಿಂದ ಒಂದಿಷ್ಟು ಏನಾದರೂ ಬಿಡುಗಡೆ ಆಗಿತ್ತು. ಒಮ್ಮೆಲೆ ಸಂಸಾರದಿಂದ ಬಿಡುಗಡೆ ಆಗುವುದೂ ಇಲ್ಲ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಭಗವದ್ಗೀತಾದಲ್ಲೂ ಕೂಡ ಸುದೀರ್ಘ ಕಾಲದ ಬಳಿಕವೇ ಅವನಿಗೆ ಬಿಡುಗಡೆ ಅಂತ ಹೇಳ್ತಾರೆ. ಈ ಜೀವನಿಗೆ ಶರೀರ ಅನ್ನೋದು ಬಂತ್ ಹೇಗೆ, ಶರೀರ ಬಂತ್ ಹೇಗೆ ಅಂತ ಅನ್ನೋದನ್ನ ವರ್ಣನೆ ಮಾಡ್ತೀನಿ. ತಚ್ಚ ವಕ್ಷ್ಯಾಮಿ ಅತಃ ಪರಂ, ಈಗ ಮುಂದೆ ಹೇಳ್ತೇನೆ, ಅದನ್ನು ಕೇಳು. ಸರ್ವಲೋಕಗಳ ಪಿತಾಮಹನಾದ ಚತುರ್ಮುಖ ಮೊದಲು ತನ್ನ ಶರೀರವನ್ನೇ ಉಪಯೋಗಿಸಿಕೊಂಡು ಈ ಎಲ್ಲ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ. ಮುಂದೆ ಅವನು ಪ್ರಧಾನ ಅನ್ನೋ ತತ್ವವನ್ನು ಸೃಷ್ಟಿ ಮಾಡಿದ. ತತಃ ಪ್ರಧಾನ ವಸೃಜತ ಪ್ರಕೃತಿಂಚ ಶರೀರಿಣಾಂ. ಇವೆಲ್ಲ ಮಾತುಗಳು ಪರಮಾತ್ಮನ ಕುರಿತಾಗಿಯೂ ಅನ್ವಯಿಸ್ತವೆ, ಹಾಗೆ ಚತುರ್ಮುಖ ಬ್ರಹ್ಮನಿಗೂ ಅನ್ವಯಿಸ್ತವೆ. ಪರಮಾತ್ಮ ಪ್ರಧಾನ, ಪರಮಾತ್ಮ ಸೃಷ್ಟಿ ಮಾಡಿದಂಥ ಪ್ರಧಾನ ಅಂದರೆ ಲಕ್ಷ್ಮೀದೇವಿ, ಮತ್ತೆ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದಂಥ ಪ್ರಧಾನ ಅಂದರೆ ಸರಸ್ವತಿ ದೇವಿ. ಪ್ರಧಾನ ಪ್ರಕೃತಿ ಎಂಬ ಶಬ್ದಗಳು ಲಕ್ಷ್ಮೀದೇವಿಗೂ ಹಾಗೆ ಸರಸ್ವತಿ ಭಾರತೀಯರಿಗೂ ಅನ್ವಯಿಸ್ತವೆ. ಕಾರ್ಯದಸ್ಸಾ ಪ್ರಧಾನತ್ವಾತ್ ಪ್ರಧಾನಮಿತಿ ಕೀರ್ತ್ಯತೆ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಲಕ್ಷ್ಮೀದೇವಿಯನ್ನು ಪ್ರಧಾನ ಅಂತ ಕರೆದಿದ್ದಾರೆ. ಪ್ರಧಾನ ಅಂದ್ರೆ ಮುಖ್ಯ ಅಂತ ಅರ್ಥ. ಕಾರ್ಯವಾದ ಜಗತ್ತಿಗಿಂತ ಅವಳು ಮುಖ್ಯ. ಬಂಗಾರದ ಗಟ್ಟಿ ನಮ್ಮ ಹತ್ರ ಇದ್ರೆ ಅದರಿಂದ ಬಂಗಾರದ ಆಭರಣ ಮಾಡಬಹುದು. ಬಂಗಾರದ ಗಟ್ಟಿಯೇ ನಮ್ಮ ಹತ್ರ ಇಲ್ಲದೆ ಹೋದ್ರೆ, ಮೂಲ ವಸ್ತುವೇ ಇಲ್ಲದೆ ಹೋದ್ರೆ ಏನು ಬಂಗಾರದ ಆಭರಣಗಳನ್ನು ಮಾಡುವುದು, ಬೆಳ್ಳಿಯ ಉಪಕರಣಗಳನ್ನು ಮಾಡುವುದೇನು? ಅದರಿಂದ ಕಾರ್ಯಕ್ಕಿಂತ ಕಾರಣ ಅಂತ ಅನ್ನೋದು ಪ್ರಧಾನ. ಯಾವತ್ತು ಕಾರಣ ಇದ್ರೆ ಕಾರ್ಯ, ಇಲ್ಲದೆ ಹೋದ್ರೆ ಕಾರ್ಯದ ಅಸ್ತಿತ್ವವೇ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಾರಣವನ್ನೇ ಪ್ರಧಾನ ಅಂತ ಹೇಳ್ತಾರೆ. ಹೀಗೆ ಈ ಜಗತ್ತಿನ ಮೂಲ ಕಾರಣವಾದಂತಹ ಜಡ ಪ್ರಕೃತಿ ಏನಿದೆ, ಆ ಜಡ ಪ್ರಕೃತಿಯ ಅಭಿಮಾನಿಯಾದವಳು ಲಕ್ಷ್ಮೀದೇವಿ ಮತ್ತು ಸರಸ್ವತಿ, ಅವರಿಬ್ಬರನ್ನೂ ಪ್ರಧಾನ ಅಂತ ಹೇಳ್ತಾರೆ. ಅದು ಯಯಾ ಸರ್ವಮಿದಂ ವ್ಯಾಪ್ತಂ ಯಾಂ ಲೋಕೆ ಪರಮಾಂ ವಿದುಹೋ. ಪರಮ ಪ್ರಕೃತಿ ಅಂದ್ರೆ ಅದೇ. ಎಲ್ಲಾ ಜೀವರ ಶರೀರಗಳು ಕೂಡ ಹುಟ್ಟುವುದು ಇವಳಿಂದಲೇ. ಈ ಜಗತ್ತು ಕ್ಷರವಾದ ಜಗತ್ತಿದು. ಇದಂ ತತ್ ಕ್ಷರಮಿತ್ಯುಕ್ತಂ. ಕ್ಷರ ಅಂದ್ರೆ ನಾಶ ಆಗುವಂಥದ್ದು, ಒಂದಲ್ಲ ಒಂದು ಕಾಲದಲ್ಲಿ ನಾಶ ಆಗಬೇಕಾದಂತಹದ್ದೇ ಈ ಜಗತ್ತು. ಆದ್ರೆ ಆ ಜೀವಾತ್ಮ ಏನಿದ್ದಾನೆ ಅವನೊಬ್ಬ ಅಕ್ಷರ, ಪರಂ ತ್ವಮೃತಂ ಅಕ್ಷರಂ. ಜೀವಾತ್ಮನಿಗೆ ನಾಶ ಇಲ್ಲ, ಶರೀರ ನಾಶ ಇಲ್ಲ. ದೇಹಕ್ಕೆ ನಾಶ ಇರಬಹುದು, ಆದರೆ ಶರೀರಕ್ಕೆ ನಾಶ ಇಲ್ಲ. ಇಷ್ಟು ನಮಗೆ ಗೊತ್ತಿದೆ. ಆದರೂ ಮುಖ್ಯತಃ ಪರಮಾತ್ಮನೇ ನಾಶ ಇಲ್ಲದೆ ಇದ್ದವನು. ಅಕ್ಷರ ಶಬ್ದದಿಂದ ವಾಚ್ಯನಾದವನು ಕೂಡ ಮುಖ್ಯತಃ ಪರಮಾತ್ಮನೇ, ಈ ಜೀವಾತ್ಮ ಅಲ್ಲ. ಜೀವಾತ್ಮನಿಗೆ ಶರೀರಕ್ಕೆ ನಾಶ ಇಲ್ಲದೆ ಇರಬಹುದು, ಆದರೆ ಜೀವಾತ್ಮನ ಸ್ವರೂಪಕ್ಕೆ ನಾಶ ಇಲ್ಲದೆ ಇರಬಹುದು, ಶರೀರಕ್ಕೆ ನಾಶ ಇದ್ದೇ ಇದೆ. ನಾಶ ಆಗುವಂತಹ ಶರೀರದಲ್ಲಿ ಹುಟ್ಟುತ್ತಾನೆ, ಮತ್ತೆ ಆ ಶರೀರವನ್ನು ಕಳ್ಕೊಂಡು ತಾನು ಸಾಯ್ತಾನೆ. ಹಾಗಾಗಿ ಜೀವಾತ್ಮ ಸಾಯುವುದು ಅಂದರೆ ಶರೀರವನ್ನು ಕಳ್ಕೊಳ್ಳುವುದೇ. ಅಂಥ ನಾಶ ಜೀವಾತ್ಮನಿಗೆ ಇದ್ದೇ ಇದೆ. ಅದಕ್ಕೆ ಅನೇಕ ಪುರಾಣಗಳಲ್ಲಿ ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿ ಅಪೂರ್ಣತಾ, ಸ್ವಯಂ ತಾನೇ ನಷ್ಟ ಆಗುವುದು, ಅದಕ್ಕೂ ಅನಿತ್ಯತ್ವ ಅಂತ ಹೇಳ್ತಾರೆ. ದೇಹ ಹಾನಿ, ದೇಹವನ್ನು ಕಳ್ಕೊಳ್ಳುವುದು, ಅದಕ್ಕೂ ಒಂದು ನಾಶ ಅಂತ ಹೇಳ್ತಾರೆ. ದುಃಖ ಪ್ರಾಪ್ತಿ ಆದರೆ ಅದು ಒಂದು ನಾಶವೇ. ಅಪೂರ್ಣನಾಗಿರುವುದಾಗಿದ್ದರೆ ಅದು ಒಂದು ನಾಶವೇ. ನಾಶಕ್ಕೆ ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿರಪೂರ್ಣತಾ ನಾಶಶ್ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇಸ್ತದ. ಈ 4 ವಿಧವಾದ ನಾಶವೂ ಇಲ್ಲದೇ ಇರುವಂತಹ ವ್ಯಕ್ತಿ ಅಂದ್ರೆ ಪರಮಾತ್ಮ ಮಾತ್ರ. ತದನ್ಯೇಷಾಂತು ಸರ್ವೇಷಾಂ ನಾಶಃ ಕೇಚಿತ್ ಭವಂತಿ. ಲಕ್ಷ್ಮೀದೇವಿಯನ್ನು ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದ ನಾಶ ಇದ್ದೇ ಇದೆ. ಅವಳಿಗೂ ಅಪರಿಪೂರ್ಣತೆ ಎಂಬ ನಾಶ ಇದ್ದೇ ಇದೆ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಅದರಿಂದ ಅಮೃತಂ ಅಕ್ಷರಂ ಅಂದ್ರೆ ಈ ಪರಮಾತ್ಮನೇ. ಹಾಗೇನೆ ಈ ಜೀವನು ಕೂಡ ತನ್ನ ಸ್ವರೂಪದಿಂದ ನಾಷ್ಟ ಆಗುವುದಿಲ್ಲ. ಆದ್ರಿಂದ ಅವನಿಗೆ ಈ ಅಮೃತ ಅಕ್ಷರ ಅಂತ ಕೆಲವು ಬಾರಿ ಹೇಳ್ತಾರಷ್ಟೆ. ಮೂಲತಃ ಪರಮಾತ್ಮನೇ ಅಮೃತ ಅಕ್ಷರ.
ತಸ್ಯ ಕಾಲ ಪರಿಮಾಣಂ ಅಕರೋತ್ಸ ಪಿತಾಮಹ. ಈ ಎಲ್ಲಾ ಜೀವಿಗಳಿಗೂ ಕೂಡ ನಿರ್ದಿಷ್ಟವಾದ ಸಮಯವನ್ನ ಈ ಚತುರ್ಮುಖ ಬ್ರಹ್ಮನೇ ಅಥವಾ ಪರಮಾತ್ಮನೇ ಗೊತ್ತುಪಡಿಸಿದ. ಅಷ್ಟಷ್ಟು ಕಾಲ ಅವರು ಈ ಶರೀರದಲ್ಲಿರಬೇಕು, ಮುಂದೆ ಪರಲೋಕಕ್ಕೆ ಹೋಗಬೇಕು ಅಂತ ವ್ಯವಸ್ಥೆ ಇದೆ. ನಾನು ಹೇಳುವಂತಹ ಮಾತನ್ನ ಗಮನ ಇಟ್ಟು ಕೇಳುವಂತ ಸಿದ್ಧ ಪುರುಷ ಈ ಕಾಶ್ಯಪನಿಗೆ ಹೇಳಿದ. ಸುಖ ಭೋಗಗಳು, ಪ್ರಾಕೃತವಾದ ಸುಖ ಭೋಗಗಳೆಲ್ಲ ಅನಿತ್ಯ. ಸುಖ ದುಃಖೇ ಯಥಾ ಸಮ್ಯಕ್ ಅನಿತ್ಯೇಯ ಪ್ರಪಶ್ಯತಿ. ಮತ್ತೆ ನಮ್ಮ ಈ ಶರೀರ ಕಾಯಂ ಚ ಅಮೇಧ್ಯಂ, ನಮ್ಮ ಶರೀರ ಮೇಲೆ ತುಂಬಾ ಸುಂದರವಾಗಿ ಕಂಗೊಳಿಸ್ತಾ ಇದೆ, ಆದರೆ ಒಳಗೆ ಹೊಲಸು ತುಂಬಿದೆ. ಇದರಲ್ಲಿ ಎಚ್ಚ ಕಿಂಚಿತ್ ಸುಖಂ ತಚ್ಚ ದುಃಖಂ ಸರ್ವಮಿತಿ ಸ್ಮರನ್. ಸ್ವಲ್ಪ ಸ್ವಲ್ಪ ಸುಖ ಇದೆ, ಆದರೆ ದುಃಖವೇ ಹೆಚ್ಚಿದೆ ಈ ಜನ್ಮದಲ್ಲಿ. ಇದನ್ನೆಲ್ಲ ತಿಳಿದ್ರೆ ಸಂಸಾರ ಸಾಗರದಿಂದ ಅವನಿಗೆ ದಾಟ್ಲಿಕ್ಕೆ ಸಾಧ್ಯ. ಜನನ ಮರಣ ರೋಗ ಇತ್ಯಾದಿಗಳಿಂದ ಯಾವತ್ತೂ ಪೀಡಿತ ಈ ಜೀವ. ಜಾತಿ ಮರಣ ರೋಗೇಶ್ಚ ಸಮಾವಿಷ್ಟ ಪ್ರಧಾನವಿತ್. ಅವನು ಆ ಪ್ರಧಾನ ಅಂದ್ರೆ ಮೂಲ ಪ್ರಕೃತಿ, ಅದರ ತತ್ವವನ್ನು ತಿಳ್ಕೊಳ್ಬೇಕು. ಆ ಮೂಲ ಪ್ರಕೃತಿಯ ಕೈವಾಡದಿಂದಲೇ ನನಗೆ ಈ ಶರೀರ ಅನ್ನೋದು ಬಂದಿದೆ ಅಂತ ತಿಳ್ಕೋಬೇಕು ಅವನು. ಆ ಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕಿ ವಿನಾತಾಂ ನಹಿ ಕಿಂಚನ ದ್ವಿತೀಯ ಪ್ರಕೃತಿ ಪ್ರೋಕ್ತ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಮೂಲತಃ ನಮಗೆ ಜಡವಾದ ಶರೀರ ಇಲ್ಲ. ಆ ಜಡವಾದ ಶರೀರ ಬಂದಿರುವುದಕ್ಕೆ ಕಾರಣ ಯಾರು? ಈಶ್ವರೇಚ್ಛನೇ ಮೊದಲು ಕಾರಣ. ದ್ವಿತೀಯ ಪ್ರಕೃತಿ ಪ್ರೋಕ್ತ, ಈಶ್ವರೇಚ್ಛೆಗೆ ಅನುಸಾರವಾಗಿ ಈ ಪ್ರಕೃತಿ ನಮಗೆ ಈ ಶರೀರವನ್ನು ಕೊಟ್ಟಿದೆ. ಚೇತನಾವತ್ಸು ಚೈತನ್ಯಂ ಸಮಂ ಭೂತೇಶು ಪಶ್ಯತಿ. ಎಲ್ಲೆಲ್ಲಿ ಚೇತನ ಅನ್ನುವುದಿದೆ ಈ ಜಗತ್ತಿನಲ್ಲಿ, ಅಲ್ಲೆಲ್ಲಾ ಕಡೆನೂ ಕೂಡ ಎಲ್ಲಾ ಜೀವರಲ್ಲೂ ಕೂಡ ಈ ಪರಮಾತ್ಮ ಅಂತರ್ಯಾಮಿಯಾಗಿ ಒಳಗಿದ್ದಾನೆ, ಸಮನಾಗಿದ್ದಾನೆ. ಎಲ್ಲ ಕಡೆ ಇರುವಂತಹ ಪರಮಾತ್ಮನ ಶಕ್ತಿಯೂ ಒಂದೇ ಆಗಿದೆ, ಅವನು ಅಭಿನ್ನನೂ ಆಗಿದ್ದಾನೆ. ಅದನ್ನು ತಿಳ್ಕೊಂಡ್ರೆ ಎಲ್ಲಾ ಥರದ ಆಪತ್ತಿನಿಂದ ಮನುಷ್ಯ ಮುಕ್ತನಾಗ್ತಾನೆ. ಅಂಥ ತತ್ವಜ್ಞಾನಿಗೆ ಮತ್ತಷ್ಟು ತತ್ವಜ್ಞಾನವನ್ನು ಪಡ್ಕೊಂಡು ತಾನು ಮುಕ್ತನಾಗಬೇಕು ಅಂತ ಬಯಕೆ ಆಗ್ತದೆ. ಅಂತ ಏನು ತತ್ವಜ್ಞಾನ, ಆ ಮೋಕ್ಷ ಪ್ರಾಪ್ತಿ ಏನು ಅಂತ ಅನ್ನೋದನ್ನು ನಾನು ನಿನಗೆ ಹೇಳ್ತೇನೆ, ಅದನ್ನು ಇನ್ನು ಮುಂದೆ ಕೇಳುವಂತ ಆ ಸಿದ್ಧ ಪುರುಷ ಕಶ್ಯಪನಿಗೆ ಹೇಳ್ತಾನೆ. ಅಲ್ಲಿಗೆ ಕೆಲವು ಪಾಠಗಳಲ್ಲಿ 18ನೇ ಅಧ್ಯಾಯ, ಇನ್ನು ಕೆಲವು ಪಾಠಗಳಲ್ಲಿ 19ನೇ ಅಧ್ಯಾಯ, ಹೀಗೆ 2 ಅಧ್ಯಾಯಗಳು ಇವತ್ತು ಸಮಾಪ್ತ ಆಗಿವೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.